ನೋಡಿ ಇಷ್ಟೇ ಇಷ್ಟೇ ಚಿಕ್ಕ ಸಾಲು ಆಗಿದೆ ಚೆಂದ ಗೈಸ್. ಇದೊಂದು ಗುಲಾಬಿ ಗಿಡ ಉಂಟಲ್ಲ, ಇದೊಂದು ಫೋನ್ ಪೂರ ಪಾತೆರೊಳ್ಳಿ ನೆಟ್ವರ್ಕ್ ಇಪ್ಪುಂಡು. ನೆಟ್ವರ್ಕ್ ಬಂಡ ವೈಫೈ ಅತೆ ಗುರುಗುರು ಮಾಡುದೈತೆ ಇವಾಗ ಗುಂಡಣ್ಣ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ನಿನ್ನೆ ನನ್ನ ಬರ್ತಡೆಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಿದ್ದೇನೆ. ನನಗೆ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ನೆಟ್ವರ್ಕಿದು ಇಶ್ಯೂ ಉಂಟು. ಇನ್ನೊಂದೆರಡು ದಿವಸದಲ್ಲಿ ಸರಿಯಾಗ್ಬೋದು, ನೋಡುವ ಹೇಗಾಗ್ತದೆ ಅಂತ. ಹಾಗೆ ಬೆಳಿಗ್ಗೆದು ಕೆಲಸ ಎಲ್ಲ ಆಯಿತು. ಇವರು ತಿಂಡಿಯಿಂದ ಆಫೀಸ್ಗೆ ಹೋದರು. ನನ್ನ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು. ಅವರನ್ನೊಂದು ಹೊರ ಕರ್ಕೊಂಡು ಹೋಗಬೇಕು. ನಿನ್ನೆ ಅಡಿಕೆ ಕೊಯ್ದನ್ನು ನಾನು ನಿಮಗೆ ಹೇಳಿದ್ದೆ. ಹಾಗೆ ಇವತ್ತು ಹೆಗ್ಲಿಕ್ಕೆ ಬಂದಿದ್ದಾರೆ ಇಬ್ಬರು. ಇನ್ನು ಅವರಿಗೇನು ತಿಂಡಿ ಎಲ್ಲ ಆಗಬೇಕು. ಹಾಗೆ ಬೆಳಿಗ್ಗೆ ಚೆಂದ ಬಿಸಿಲುಂಟು. ಹಾಗೆ ಬಂದು ಪಪ್ಪಾಯಿ ತಿಂತಾ ಉಂಟು ಅಲ್ಲಿ. ಚಳಿ ಚಳಿ ಇವಾಗ ಬಿಸಿಲಿಗೆ ಒಳ್ಳೆಯದಾಗ್ತದೆ. ಈಗ ಒಮ್ಮೆ ಬಿಸಿಲಿಗೆ ನಿಲ್ಲಲಿಕ್ಕೆ ಇದ್ದಾರೆ. ಎಷ್ಟೊತ್ತಿ ಬರ್ತಾಳೆ ಇವಳು ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮನ್ನು ಅಂತ. ಹೋಗುವ. ಕಜ್ಜ ಮತ್ತು ಇವರಿಬ್ಬರಿನ ಆಟ ಆಡೋದು ಚುಬ್ಬನಿಗಳು. ಕಜ್ಜು हाय कज्जू, दो जाऊँची कज्जू. कज्जू कज्जू ಮೇಲೆ ಕಟ್ಟಿದ್ದಳು ನೋಡಿ, ಕೂತಿದ್ದಾಳೆ. ಎಂತ ಮಾಡುದಾ ಚುಬ್ಬಕ್ಕ? ಹಾಗೆ ಜನವರಿ 9ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾಯಿರಿ. ಬೆಳಿಗ್ಗೆದು ಒಂದು ರೌಂಡ್ ಇದು ಕೆಲಸ ಎಲ್ಲ ಮುಗಿಸಿದೆ. ಅಂದರೆ ಬೆಳಿಗ್ಗೆದು ತಿಂಡಿ ಚಹಾ ಇದು ಅಡಿಕೆ ಹೆಕ್ಲಿಕ್ಕೆ ಬಂದಿದ್ದಾರಲ್ಲ ಅವರಿಗೆ ಪ್ರಿಪೇರ್ ಮಾಡಿಟ್ಟು, ಮಧ್ಯಾಹ್ನಕ್ಕೆ ಊಟ ಸಾಂಬಾರೆಲ್ಲ ಮಾಡಿ ಆಯಿತು. ಮಜ್ಜಿಗೆ ಕೂಡ ಮಾಡಿಟ್ಟಿದ್ದೇನೆ. ಈಗ ಇನ್ನು ಇವರನ್ನು ಒಂದು ಸಲ ಬದಲಿಸಲಿಕ್ಕೆ ಬಂದದ್ದು. ಇನ್ನು ನಾನು ಕೂಡ ಅಡಿಕೆ ಹೆಕ್ಲಿಕ್ಕೆ ತೋಟಕ್ಕೆ ಹೋಗ್ಬೇಕು. ಅಪ್ಪ ಕರೆದ್ರು. ಅವರಿಗೆ ಕಾಲು 2 ಮೊಣಕಾಲು ನೋವು, ಹಾಗೆ ನಡೀಲಿಕ್ಕೆ ಸ್ವಲ್ಪ ಕಷ್ಟ. ಈಗ ಹೇಗೋ ಅವರೊಟ್ಟಿಗೆ ಹೋಗಿದ್ದಾರೆ. ಆದರೆ ಈಗ ನಾನು ಅವರಿಗೆ ಹೋಗಿ ಹೆಲ್ಪ್ ಮಾಡಬೇಕಷ್ಟೇ. ಹಾಗೆ ಬೇಗ ಎಲ್ಲ ಕೆಲಸ ಮುಗಿಸಿದೆ. ಬಟ್ಟೆ ವಾಶ್ ಎಲ್ಲ ಕೂಡ ಆಯಿತು. ಮಧ್ಯಾಹ್ನದೊಳಗೆ ಆಗಬೇಕಿದೆ ಕೆಲಸ ಎಲ್ಲ. ಈಗಲೇ 10:45 ಆಗಿದೆ. ಇನ್ನು ನಾನು ಸಹ ತೋಟಕ್ಕೆ ಹೋಗೋದು. ದನಗಳನ್ನು ಕರ್ಕೊಂಡು ಬಂದಿದ್ದೇನೆ ಆಯಿತಾ ಮೇಯಲಿಕ್ಕೆ. ಸೌಂಡ್ ಆಗ್ತುಂಟು ನೋಡಿದರೆ. ಇವ ಕೂತಿದ್ದಾನೆ, ಎಂತ ಹಿಡಿಲಿಕ್ಕೆ ಕೂತಿದ್ದಾನೆ ಗೊತ್ತಿಲ್ಲ. ಶಂಭು ಕಾಡಲ್ಲಿದ್ದಾನಿವ. ಎಂತ ಮಾಡುದ ನೀನು? ಬಾ ಇಲ್ಲಿ ಶಂಭು, ಬಾ ಮನೆಗೆ ಹೋಗೋ, ಬಾ ತೋಟಕ್ಕೆ ಹೋಗುದಿನ್ನು. ಇವತ್ತು ಈಗ ತಂದು ಹಾಕಿದ್ದು, ಹೆಕ್ಕಿ ತಂದು ಹಾಕಿದ್ದು ಅಡಿಕೆ. ಇದು ರಾಶಿ ಉಂಟಲ್ಲ, ಅದು ನಾನು ಮತ್ತೆ ಗಡಿ ನಿನ್ನೆ ತಗೊಂಡು ಬಂದದ್ದು ತೋಟದಿಂದ. ನಾನು ತುಂಬಿಸಿ ಕೊಡೋದು, ಅವ್ರು ಹೊತ್ಕೊಂಡು ತಂದು ಹಾಕೋದು. ಹಾಗೆ ಇನ್ನು ಈ ಥರದ್ದು ಹೆಕ್ಲಿಕ್ಕೆ ಹೋಗಲಿಕ್ಕೆ ಈ ಥರದ್ದು ಆಲ್ಮೋಸ್ಟ್ ಎಲ್ಲ ಬಂದಿದೆ. ಒಳ್ಳೆ ಗಾಳಿ ಬೀಸ್ತಾ ಉಂಟು. ಫಲಗಾಲಿಗೆ ಎಷ್ಟು ದಿವಸದಿಂದ ಬೀಸ್ತುಂಟು ಗೊತ್ತುಂಟಾ? ಚೆಂದ ಆಗ್ತದೆ ಮಾತ್ರ. ತಿಂಕಿಗೆ ಮಾತ್ರ ಉದಾಸೀನ ಆಗ್ತದೆ. ತಂಪಾಗ್ತದೆ ತೋಟಕ್ಕೆ ಬರುವಾಗ. ಐಸ್ ಆಗ್ತದೆ ಮುಖಕ್ಕೆಲ್ಲ ಗಾಳಿ ಬೀಸುವಾಗ. ಹೀಗೆ ನೀರು ಬರ್ತದಲ್ಲ ತೋಟಕ್ಕೆ, ಅದರದ್ದು ಅಡಿಕೆ ನೋಡಿ ಈ ಥರ ಸಿಕ್ಕಿಕೊಳ್ಳುದು. ನಾನು ಮೊನ್ನೆ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ ನೋಡಿ, ನೀರು ಹರಿದು ಹೋಗ್ತದೆ ಅಂತೇಳಿ. ಅದಕ್ಕೆ ಒಂದು ಕಟ್ಟ ಥರ ಕಟ್ಟಿದ್ದಾರೆ ಅಪ್ಪ. ಇದು ಮರದಲ್ಲಿ ಅಪ್ಪನೇ ಮಾಡಿದ್ದು. ಇಲ್ಲಿ ಬಂದೆಲ್ಲ ಸ್ಟಾಕ್ ಆಗ್ತದೆ ನೋಡಿ ಅಂತೆ. ಹೀಗೆ ನಾವು ಮತ್ತೆ ಎತ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ನನ್ನ ಫ್ರೆಂಡ್ ಸಹ ಇದ್ದಾನೆ ಇವತ್ತು. ನಾನಿಲ್ಲಿ ನೀರಲ್ಲಿ ಅಡಿಕೆ ತೆಗಿತಾ ಇದ್ದೆ. ಅವ ಬಂದು ನೀರು ಕುಡಿಯೋದು ಇಲ್ಲಿಂದ ಸೋಂಗೀರಿ. ಮಧ್ಯಾಹ್ನ 1 ಗಂಟೆ ಆಯಿತು. ನಾನೀಗ ಊಟಕ್ಕೆ ಬಂದೆ ರೆಡಿ ಮಾಡುವ ಅಂತ ಹೇಳಿ. ಅವರಿನ್ನು ಹೆಕ್ತಾ ಇದ್ದಾರೆ. ನಾನು ಆಗ ಹೋಗಿದ್ದೇನೆ 11 ಗಂಟೆಗೆ ಹೋಗಿದ್ದೇನೆ. 11 ಗಂಟೆಯಿಂದ 1 ಗಂಟೆ ತನಕ ಕಂಟಿನ್ಯೂಸ್ ವರ್ಕ್. ಹಾಗೆ ಉಂಟು, ಮೈ ಕೈ ನಡುಗ್ತುಂಟು ಹಸಿವಲ್ಲಿ. ನಾನು ಬೆಳಿಗ್ಗೆ 2 ನೀರು ದೋಸೆ ತಿಂದಿದ್ದೇನೆ. ಅದು ಎಷ್ಟು 9 ಗಂಟೆ 8:15 8:45 ಎಂತ ಇಲ್ಲ ಹೊಟ್ಟೆಯಲ್ಲಿ. ನನ್ನ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಬೊಬ್ಬಡಿತುಂಟು.
ಈಗ ಬಂದು ಎಂತಾದರೂ ಒಂದು ತಿನ್ನಬೇಕು. ಹಾಗೆ ಬೇಗ ಬಂದೆ. ಇನ್ನು ಊಟಕ್ಕೆ ಸಹ ರೆಡಿ ಎಲ್ಲ ಮಾಡಿಟ್ಟದುಂಟು, ಅದನ್ನು ಬೇರೆ ಬೇರೆ ಪಾತ್ರೆಗೆ ತೋಡಿ ಕೊಡಬೇಕಲ್ಲ, ಹಾಗೆ ಬಂದದ್ದು. ಹಾಗೆ ಲೀಕೇಜ್ ಕೆಲಸ ಎಲ್ಲ ಮುಗೀತು. ಇವಾಗ ಚಹಾ ಕುಡಿಲಿಕ್ಕೆ ಬಂದ್ವಿ. ಇವರೆಲ್ಲ ಕಾಯ್ತಿದ್ದಾರೆ ರಸ್ತಿಗೆ. 5 ಗಂಟೆ ಆಗುವಾಗ ಅಡಿಕೆದು ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಹೆಕ್ಕಿ ತಂದು ಹಾಕಿ ಅದನ್ನು ಒಡೆದು ಆಮೇಲೆ ಅಡಿಕೆಯನ್ನು ಸಮವಾಗಿ ಹದ ಮಾಡಿರ್ತೇವಲ್ಲ, ಹಾಗೆಲ್ಲ ಆಯಿತು. ಅವರು ಹೋದರು ಕೂಡ. ಮತ್ತು ಇವತ್ತು ಅಪ್ಪನಿಗೆ ಹುಷಾರಿಲ್ಲಲ್ಲ, ಕಾಲು ನೋವು. ಅವರಿಗೆ ಹುಷಾರಿಲ್ಲ ಅಂದರೆ ಹಾಗಿದ್ದರೆ ನಡ್ಕೊಂಡು ಹೋಗಲಿಕ್ಕೆ ಭಾರ ತರಲಿಕ್ಕೆ ಎಲ್ಲ ಆಗೋದಿಲ್ಲ. ಹಾಗೆ ಅವರ ಬದಲು ನಾನೇ ಹೋದ್ದು ತೋಟಕ್ಕೆ. 11 ಗಂಟೆಯಿಂದ ಈಗ ಸಂಜೆ 4:15 ತನಕ ಸಹ ನನಗೆ ಕೆಲಸ ಇತ್ತು. ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಮಧ್ಯಾಹ್ನ ಮಲಗಲಿಕ್ಕೆ ಕೂಡ ಇಲ್ಲ. ಯಾವಾಗಲೂ ಕೂಡ ನಾನು 1:30ಗೆ ಮಲಗಿದರೆ 3 ಗಂಟೆ ತನಕ ನಿದ್ದೆ ಇರ್ತದೆ ನಂದು. ಆಮೇಲೆ ಮೆಲ್ಲಗೆ ಎದ್ದು 3:30 ತನಕ ಕೆಲಸ ಮಾಡಿ. ಕೇಬಲ್ ಅವರು ಬಂದಿದ್ದಾರೆ, ಹಾಗೆ ಕನೆಕ್ಷನ್ಗೆ ಬಂದಿದ್ದರು. ಏನು ಯೂಟ್ಯೂಬ್ಗೆ ಪಾಡ್ಪೇರೇನು ಅಂಚ ಇರ್ನ ಪುದರ್ ಬನ್ಲೆ ಚೇತನ್ ಒಲ್ಪ ಇಲ್ಲಿ ಕೋಲ್ಕಾಜಿ ಹತ್ರ ಮನೆ. ನಮ್ಮ ಊರಿನವರೇ. ಹಾಗೆ ಅವರು ಕನೆಕ್ಷನ್ ಮಾಡಲಿಕ್ಕೆ ಬಂದಿದ್ರು. ಎಲ್ಲ ಆಯ್ತು ಇವತ್ತಿಗೆ. ನಾಳೆಗೆ ಎಲ್ಲೆಗೆ ಹಾಪುಂಡತೆ ಎಲ್ಲ ಬುಕ್ಕ ಫೋನ್ ಪೂರ ಪಾತೆರೊಳಿ ನೆಟ್ವರ್ಕ್ ಇಪ್ಪುಂಡು. ನೆಟ್ವರ್ಕ್ ಬಂಡ ವೈಫೈ ಅತೆ. ಗೈಸ್, ಇದೊಂದು ಗುಲಾಬಿ ಗಿಡ ಉಂಟಲ್ಲ, ಇದೊಂದು ಆಗಿ ಮುಗೀತು ಈಗ. ಅಂದರೆ ಇದು ನೋಡಿ ಬಾಡಿದು. ಈಗ ಎಷ್ಟು ಮೊಗ್ಗುಗಳು ರೆಡಿಯಾಗಿದೆ ಅಂದರೆ ನೋಡಿ, 1, ಇಲ್ಲಿ ನೋಡಿ 2, 3, 4, ಇಲ್ಲೊಂದು 5, 6, 7, 8, ಒಂದು 10, 12 ಗುಲಾಬಿ ಆಗಲಿಕ್ಕೆ ರೆಡಿಯಾಗಿ ಉಂಟು. ಇದು ನೋಡಿ, ಇದು ನಾಳೆಗೆ ಹರಡಲಿಕ್ಕೆ, ಚೆಂದಾಗಿ ಹರಡಲಿಕ್ಕೆ. ನನಗೆ ಭಾರಿ ಖುಷಿಯಾಗಿದೆ ಇದೊಂದು ಗಿಡ ಚೆಂದದ್ದು. ಅಚ್ಚಕ್ಕನಿಗೆ ಎಲ್ಲ ಕೂಡ ಕ್ರೆಡಿಟ್ ಸೇರಬೇಕು, ಅವಳು ಕೊಟ್ಟದ್ರಿಂದ ನಮ್ಮ ಮನೇಲಿ ಆಯಿತು. ಹಾಗೆ ನಾವು ಅಕ್ಕ ತಂಗಿಯರಾಗೆ ಪುಚ್ಚಕ್ಕನಲ್ಲಿ ಆದರೆ ಅವಳು ತರ್ತಾಳೆ, ಇಲ್ಲಿಂದ ಅವಳು ಬೇಕಾದರೆ ಕೊಂಡೋಗ್ತಾಳೆ. ಅಕ್ಕ ತಂಗಿಯರಂದ್ರೇ ಬೆಸ್ಟ. ಎಂಥದೇ ಹೇಳಿ, ಅಣ್ಣ ತಮ್ಮಂದರು ಬೇಕಿದ್ರೆ ಗಲಾಟೆ ಮಾಡ್ಕೊಳ್ತಾರೆ. ನಾವು ಒಂದು ಸಲ ಗಲಾಟೆ ಮಾಡಿದರೂ ನಾಳೆಗೆ ಸರಿ ಆಗ್ತೇವೆ ಆ ಥರ. ಹೌದಾ ಅಲ್ವಾ ಅಂತ ಹೇಳಿ ನೀವು ಯಾರಾದರೂ ಅಕ್ಕ ತಂಗಿಯರಿದ್ದರೆ. ಮತ್ತು ಇವ ಮಾತ್ರ ನನ್ನ ಉಪದ್ರ ಇಲ್ಲದೆ ಚೆಂದ ಮಾಡಿ ಎಂಜಾಯ್ ಮಾಡಿದ್ದಾನೆ. ಯಾಕಂದರೆ ನಾನು ಇರಲೇ ಇಲ್ಲ ಇವತ್ತು ಇವನಿಗೆ ಉಪದ್ರ ಮಾಡಲಿಕ್ಕೆ. ಇಡೀ ಆ ತೋಟದ ಇಡೀ ಸುತ್ತಿದ್ದೇನೆ ಇವತ್ತು ನಾನು ಅಡಿಕೆ ಹೆಕ್ಕೊಂಡು. ಹಾಗೆ ಇವನನ್ನು ಜಾಸ್ತಿ ನೋಡ್ಕೊಳ್ಳಿಕ್ಕಾಗಲಿಲ್ಲ. ಮಧ್ಯಾಹ್ನ ಒಂದು ಊಟ ಹಾಕಿದ್ದೇನೆ. ಅಮ್ಮ ಗೀಶ ಬಾಬುಜೆ ಕಜ್ಜು ಕಜ್ಜು ಜ ಅಮ್ಮ ಗೀಶ ಅಮ್ಮ ಅಲಿ ಗುರುಗುರು ಮಾಡೋದೈತೆ ಇವಾಗ ಗುಂಡಣ್ಣ. ಕಜ್ಜು ಕಜ್ಜು ನೋಡಿ ಆಯಿತು. ಇದು 2ನೇ ಕೊಯ್ಲಿದು ಅಡಿಕೆ. ಸ್ವಲ್ಪ ಜಾಸ್ತಿ ಅಂದರೆ ಕಳೆದ ಕೊಯ್ಲಿಗಿಂತ ಈ ಕೊಯ್ಲಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಆದರೆ ಮುಂಚೆ ಅಂಗಳ ಇಡೀ ತುಂಬ್ತಿತ್ತು ಮೊದಲ ಕೊಯ್ಲಿಗೆ. ಓಯ್ ಚಂಬುಷ, ಏನು ಮಾಡೋದು ನೀನು? ಭಾಳ ನಡಿ ಉಂಟು ಶಂಭು ಶಂಭುಷ ಶಾಂಪು. ಈ ವರ್ಷ ನಮ್ಮ ಮನೆಯಲ್ಲಿ ತರಕಾರಿಯಲ್ಲಿ ಹರಿವೆ ಕೂಡ ಮಾಡಿದ್ದಾರೆ. ಬಹುಶಃ ನಾನು ನೋಡಿದ್ರಲ್ಲಿ ಇಷ್ಟು ಕಡಿಮೆ ಮಾಡಿದ್ದು ಮೊದಲ ಸಲ. ಇಲ್ಲಾಂದರೆ 2 ಸಾಲು 3 ಸಾಲು ದೊಡ್ಡದು ಲೈನ್ಸ್ ಎಲ್ಲ ಮಾಡ್ತಿದ್ರು. ಈ ವರ್ಷ ನಮಗೆ ಅದರದ್ದು ಬೀಜ ಕಡಿಮೆ ಇತ್ತು, ಅಂದರೆ ಸೀಡ್ಸ್ ಕಳೆದ ವರ್ಷ ಸುಮಾರು ಸಿಗಲಿಲ್ಲ. ಹಾಗೆ ಚಿಕ್ಕದೊಂದು ಸಾಲು ಮಾಡ್ತಾರೆ. ನಾನು ನಿಮಗೆ ವ್ಲಾಗಲ್ಲಿ ಇಲ್ಲಿ ತನಕ ತೋರಿಸಿರಲಿಲ್ಲ, ಹಾಗೆ ಅದನ್ನು ವ್ಲಾಗ್ ಮಾಡುವ ಅಂತ. ಯಾಕಂದರೆ ನನ್ನ ಅಪ್ಪ ಈಗ TV ನೋಡ್ತಿದ್ದಾರೆ. ಮತ್ತು ಅವರು ವೀಡಿಯೋದಲ್ಲೆಲ್ಲ ತೋರಿಸಿದ್ರು. ಅವ್ರು ಹೇಳಿದ್ರು, ವೀಡಿಯೋದಲ್ಲಿ ತೋರಿಸಿದ್ಯಾ, ಇನ್ನೂ ಅದು ಆಗೋದಿಲ್ಲ ಅಂತ. ಅಂದರೆ ಅವರಿಗೆ ಅದೊಂದು ಭಯ. ಈ ಏಜ್ ಆದವರೆಲ್ಲ ಹಾಗೆ ಥಿಂಕ್ ಮಾಡ್ತಾರಲ್ಲ, ಫೋನಲ್ಲಿ ಸುಮಾರು ಜನ ನೋಡ್ತಾರೆ, ಅದಕ್ಕೆ ದೃಷ್ಟಿ ಆಗ್ತದೆ ಹಾಗೆ ಹೀಗೆ ಅಂತ. ನನಗೆ ಹಾಗೆ ಅಂತ ಅನಿಸೋದಿಲ್ಲ. ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟಲ್ಲಿ ಹೇಳಿ. ಹಾಗೆ ನೀವು ಯಾರು ದೃಷ್ಟಿ ಹಾಕೋದಿಲ್ಲ ಅಂತ ನನ್ನದೊಂದು ಪಾಸಿಟಿವಿಟಿ. ನೋಡಿ, ಇಷ್ಟೇ ಚಿಕ್ಕ ಸಾಲು ಆಗಿದೆ, ಚೆಂದ ಆಗಿದೆ. ಇನ್ನೊಂದು ವಾರದಲ್ಲಿ ನಮಗೆ ಪಲ್ಯಕ್ಕೆ ತೆಗಿಬೋದು. ಆದರೆ ನನಗೆ ಹರಿವೆ ಇಷ್ಟ ಇಲ್ಲ ಆಯಿತಾ. ಇದರ ಬದಲು ಪಾಲಕ್ ಇಷ್ಟ. ಹರಿವೆ ಯಾಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಆದರೆ 1-2 ಸಲ ಪಲ್ಯ ಮಾಡಿ ತಿಂತೇನೆ, ಬಿಟ್ಟರೆ ನಂಗೆ ಅಷ್ಟು ಇಷ್ಟ ಇಲ್ಲ. ಚಿಕ್ಕ ರೋಗಿಂದಲೂ ಇದರದ್ದೇ ತಿಂದು ಅಭ್ಯಾಸ ಆಗಿಂತ ಏನೋ ಅಂತ ಗೊತ್ತಿಲ್ಲ.
ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ @ ಅನುಷಾಕ್ಷ ನಾಯಕ್ ಅಂತ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.